ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ತಂದೆ ತಗಲಾಕೊಂಡ್ರ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ತನಿಖಾ ತಂಡದಿಂದ ಸಾಕ್ಷ್ಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ತನಿಖಾ ತಂಡಕ್ಕೆ ಸಾಕ್ಷ್ಯಗಳು ಲಭಿಸಿವೆ. ಏರ್ಪೋರ್ಟ್ನ ಸಿಸಿಟಿವಿ ಸಾಕ್ಷ್ಯವನ್ನ ಗೌರವ್ ಗುಪ್ತಾ ಟೀಮ್ ಸಂಗ್ರಹಿಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ತಂದೆ ತಗಲಾಕೊಂಡ್ರ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ತನಿಖಾ ತಂಡ ಸಾಕ್ಷ್ಯಗಳನ್ನ ಕಲೆ ಹಾಕಿದೆ. ಏರ್ಪೋರ್ಟ್ನ ಸಿಸಿಟಿವಿ ಸಾಕ್ಷ್ಯವನ್ನ ಸಂಗ್ರಹಿಸಿದೆ ಗೌರವ್ ಗುಪ್ತಾ ಟೀಮ್. ಸ್ಪಷ್ಟವಾಗಿ ಪ್ರೋಟೋಕಾಲ್ ದುರುಪಯೋಗ ಅಂತ ಹೇಳಿದೆ ತನಿಖಾ ತಂಡ. ರನ್ಯಾ ಸಿಕ್ಕಿಬಿದ್ದ ದಿನವೇ ಏರ್ಪೋರ್ಟ್ನಲ್ಲಿದ್ದ ಸರ್ಕಾರಿ ಕಾರು ಚಾಲಕ ರನ್ಯಾ ಕರೆತರೋದಕ್ಕೆ ಹೋಗಿದ್ದ ಪೊಲೀಸ್ ಹೌಸಿಂಗ್ ಬೋರ್ಡ್ನ ಚಾಲಕ ರನ್ಯಾ ರಾವ್ ಸಿಕ್ಕಾಕೊಂಡ ದಿನ ಪ್ರಕಾಶ್ ಏರ್ಪೋರ್ಟ್ನಲ್ಲಿದ್ದ. KA03 NP 9687 ಕಾರನ್ನ ಪ್ರಕಾಶ್ ತೆಗೆದುಕೊಂಡು ಹೋಗಿದ್ದ. ಪೊಲೀಸ್ ಹೌಸಿಂಗ್ ಬೋರ್ಡ್ನ ಚಾಲಕ ಇದ್ದ ಪ್ರಕಾಶ್. ರನ್ಯಾ ಸಿಕ್ಕಿಬಿದ್ದ ದಿನ ಸರ್ಕಾರಿ ಕಾರು ಚಾಲಕ ಏರ್ಪೋರ್ಟ್ನಲ್ಲಿದ್ದ. ಮಾರುತಿ ಸುಜುಕಿ ಸಿಯಾಸ್ ಕಾರನ್ನ ತಗೊಂಡು ಹೋಗಿದ್ದ ಚಾಲಕ ಪ್ರಕಾಶ್. ತನ್ನ ಇಲಾಖೆ ಚಾಲಕನನ್ನ ಮಗಳು ರನ್ಯಾ ಕರೆತರೋದಕ್ಕೆ ಡಿಜಿಪಿ ಕಳಿಸಿದ್ರು. ಪೊಲೀಸ್ ಹೌಸಿಂಗ್ ಬೋರ್ಡ್ ನಿರ್ದೇಶಕ ರಾಮಚಂದ್ರ ರಾವ್, ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ತನಿಖಾ ತಂಡಕ್ಕೆ ಹಲವು ಸಾಕ್ಷ್ಯಗಳು ಸಿಕ್ಕಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ತಂದೆ ತಗಲಾಕೊಂಡ್ರ ವಿಚಾರಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಯಾವುದನ್ನು ಡಿಜಿಪಿ ಬಾಯ್ಬಿಟ್ಟಿಲ್ಲ. ಆದ್ರೆ ತನಿಖಾ ತಂಡ ಡಿಜಿಪಿ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದೆ. ಏರ್ಪೋರ್ಟ್ನ ಸಿಸಿಟಿವಿ ಸಾಕ್ಷ್ಯವನ್ನ ಸಂಗ್ರಹಿಸಿದೆ ಗೌರವ್ ಗುಪ್ತಾ ಟೀಮ್. ಅದರಲ್ಲಿ ಗೊತ್ತಾಗಿದೆ ಸ್ಪಷ್ಟವಾಗಿ ಪ್ರೋಟೋಕಾಲ್ ದುರುಪಯೋಗ ಆಗಿರೋದು. ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆಯ ಆರೋಪ. ಗೌರವ್ ಗುಪ್ತಾ ನೇತೃತ್ವದ ತನಿಖಾ ತಂಡದಿಂದ ಇವತ್ತು ವರದಿ ಸಲ್ಲಿಕೆಯಾಗುತ್ತೆ. ಪ್ರೋಟೋಕಾಲ್ ದುರುಪಯೋಗದ ಬಗ್ಗೆ ತನಿಖಾ ತಂಡದಿಂದ ವರದಿ ಸಲ್ಲಿಕೆಯಾಗುತ್ತೆ. ಡಿಜಿಪಿ ಹಾಗೂ ಕೆಲ ಸಚಿವರ ಪಾತ್ರದ ಬಗ್ಗೆ ಒಂದಷ್ಟು ಆರೋಪ ಕೇಳಿಬಂದಿದೆ. ಗೌರವ್ ಗುಪ್ತಾ ಹಾಗೂ ಡಿಐಜಿ ವಂಶೀಕೃಷ್ಣರಿಂದ ನಡೆದಿದ್ದ ತನಿಖಾ ತಂಡದಿಂದ ಇವತ್ತು ವರದಿ ಸಲ್ಲಿಕೆಯಾಗುತ್ತೆ. ಕೇಸ್ನಲ್ಲಿ 16 ಸಾಕ್ಷ್ಯಗಳನ್ನ ಗೌರವ್ ಗುಪ್ತಾ ಸಮಿತಿ ಕಲೆ ಹಾಕಿದೆ. ಎಡಿಜಿಪಿ ರಾಮಚಂದ್ರ ರಾವ್ ವಿಚಾರಣೆ ಮಾಡಿದ್ರು ಅಧಿಕಾರಿಗಳು. ಜೊತೆಗೆ ಪ್ರೋಟೋಕಾಲ್ ಸಿಬ್ಬಂದಿ ಹೇಳಿಕೆಯನ್ನು ಕೂಡ ಟೀಮ್ ದಾಖಲಿಸಿಕೊಂಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತನಿಖಾ ತಂಡ ವರದಿಯನ್ನ ನೀಡಲಿದೆ ಇವತ್ತು. ವಿಚಾರಣೆಯಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಹೆಚ್ಚೇನು ಬಾಯ್ಬಿಟ್ಟಿಲ್ಲ ಅನ್ನೋ ಮಾಹಿತಿ ಸಿಕ್ಕಿತ್ತು. ಆದ್ರೆ ಅವರ ವಿರುದ್ಧದ ಸಾಕ್ಷ್ಯಗಳು ತನಿಖಾ ತಂಡದ ಕೈ ಸೇರಿದೆ. ಇವತ್ತು ವರದಿ ಸಲ್ಲಿಕೆಯಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.